ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 11 ದಿನ ಬರೋಬ್ಬರಿ 11 ದಿನಗಳ ಕೇರಳ ಸಿಎಂ ಹೈಡ್ರಾಮಾಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಕೊನೆಗೂ ಕೇರಳ ಸಿಎಂ ಗದ್ದುಗೆ ಏರಿದಂತ ವಿಡಿ ಸತೀಶನ್ ರೇಸ್ನಲ್ಲಿ ಇಬ್ಬರಿದ್ರು. ಪ್ರಮುಖವಾಗಿ ಕೆಸಿ ವೇಣುಗೋಪಾಲ್ ಮತ್ತೆ ಸತೀಶನ್. ಈಗ ಕೇರಳ ಸಿಎಂ ಪಟ್ಟ ಸತೀಶನ್ಗೆ ಒಲಿದಿದೆ. ಕೆಸಿ ವೇಣುಗೋಪಾಲ್ ಅವರ ವಿರುದ್ಧ ಕೊನೆಗೂ ವಿಡಿ ಸತೀಶನ್ ಗೆದ್ದಿದ್ದಾರೆ. ಕೇರಳ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆಯಾಗಿದೆ. ಫಲಿತಾಂಶ ಪ್ರಕಟ ಆಗಿ 11 ದಿನಗಳ ನಂತರ ಹೈಡ್ರಾಮಾಗೆ ತೆರೆ ಬಿದ್ದಿದೆ. ದೆಹಲಿಯಲ್ಲಿ ಎಐಸಿಸಿ ನಾಯಕರಿಂದ ಸತೀಶನ್ ಹೆಸರು ಘೋಷಣೆ ಆಗಿದೆ. ಸಿಎಂ ರೇಸ್ನಲ್ಲಿ ಇದ್ದಂತ ಕೆಸಿ ವೇಣುಗೋಪಾಲ್ಗೆ ಹಿನ್ನಡೆ ಉಂಟಾಗಿದೆ. ಅಳೆದು ತೂಗಿ ಕೊನೆಗೂ ವಿಡಿ ಸತೀಶನ್ಗೆ ಸಿಎಂ ಪಟ್ಟವನ್ನ ಕೊಡಲಾಗಿದೆ. ಸತೀಶನ್ ಹೆಸರು ಘೋಷಿಸಿದಂತ ಎಐಸಿಸಿ ಸದಸ್ಯೆ ದೀಪಾ ದಾಸ್ ಮುನ್ಷಿ ವೇಣುಗೋಪಾಲ್ ಪರ ರಾಹುಲ್ ಗಾಂಧಿ ಅವರಿದ್ರು. ಇನ್ನು ವಿಪಕ್ಷ ನಾಯಕರಾಗಿ ಪಕ್ಷ ಸಂಘಟಿಸಿದಂತ ವಿಡಿ ಸತೀಶನ್ ಒಂದ್ ಕಡೆ ವೇಣುಗೋಪಾಲ್ ಅವರ ಪರವಾಗಿ ವಿಪಕ್ಷ ನಾಯಕರಾಗಿರುವಂತ ರಾಹುಲ್ ಗಾಂಧಿ ಅವರಿದ್ರು. ಮತ್ತೊಂದು ಕಡೆಗೆ ಪ್ರಿಯಾಂಕಾ ಗಾಂಧಿ ಏನಿದ್ದಾರೆ ಅವರು ವಿಡಿ ಸತೀಶನ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಕೊನೆಗೂ ಪ್ರಿಯಾಂಕಾ ಗಾಂಧಿ ಅವರ ಕೈ ಈಗ ಮೇಲುಗೈಯಾಗಿದೆ. ವಿಡಿ ಸತೀಶನ್ಗೆ ಸಿಎಂ ಪಟ್ಟ ಒಲಿದಿದೆ. ಈ ಕಾರಣ ವಿಪಕ್ಷ ನಾಯಕರಾಗಿ ಪಕ್ಷ ಸಂಘಟಿಸಿದ್ರು. ಹಲವು ಮಿತ್ರ ಪಕ್ಷಗಳ ಬೆಂಬಲವೂ ಕೂಡ ವಿಡಿ ಸತೀಶನ್ ಅವರಿಗೆ ಬೆಂಬಲವನ್ನ ಘೋಷಿಸಿದ್ವು. ಕೊನೆಗೂ ವಿಡಿ ಸತೀಶನ್ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ಕೆಸಿ ವೇಣುಗೋಪಾಲ್ ಅವರಿಗೆ ಹಿನ್ನಡೆ ಉಂಟಾಗಿದೆ. ಕೇರಳ ಮುಖ್ಯಮಂತ್ರಿಯಾಗಿ ಯಾರು ಆಯ್ಕೆ ಆಗ್ತಾರೆ ಅನ್ನುವಂತ ಕುತೂಹಲ ಪ್ರತಿದಿನವೂ ದಟ್ಟವಾಗ್ತಾ ಇತ್ತು. ಕಾರಣ 4ನೇ ತಾರೀಕು ಫಲಿತಾಂಶ ಪ್ರಕಟ ಆದ್ರೂ ಕೂಡ ಸಿಎಂ ಆಯ್ಕೆಯ ಕಗ್ಗಂಟು ಮತ್ತಷ್ಟು ಹೆಚ್ಚಾಗ್ತಾನೆ ಇತ್ತು. ಯಾರು ಸಿಎಂ ಅನ್ನೋದ್ರ ಬಗ್ಗೆ ಸಭೆಗಳ ಮೇಲೆ ಸಭೆಗಳಾಗ್ತಾ ಇದ್ವು. ಮ್ಯಾರಥಾನ್ ಮೀಟಿಂಗ್ಗಳು ಆದ ಬಳಿಕ ಈಗ ಕೊನೆಗೂ ವಿಡಿ ಸತೀಶನ್ಗೆ ಕೇರಳ ಸಿಎಂ ಪಟ್ಟ ಒಲಿದಿದೆ. ವಿಡಿ ಸತೀಶನ್ ಅವರು ಡಿಮ್ಯಾಂಡ್ ಇಟ್ಟಿದ್ ಒಂದೇ, ಬೇರೆ ಯಾವ ಪ್ರಭಾವಿ ಖಾತೆಯೂ ಬೇಡ ನನಗೆ, ಅಥವಾ ಪ್ರಮುಖವಾದ ಖಾತೆ ಕೊಡ್ತೀನಿ, ಸ್ಥಾನ ಕೊಡ್ತೀನಿ ಅಂದ್ರು ಬೇಡ, ಸಿಎಂ ಪಟ್ಟವೇ ಬೇಕು ಅಂತ ಪಟ್ಟನ್ನ ಹಿಡಿದಿದ್ರು. ಕೊನೆಗೂ ಪಟ್ಟು ಸಡಿಲಿಸದಂತ ಸತೀಶನ್ಗೆ ಸಿಎಂ ಪಟ್ಟವೇ ಈಗ ಸಿಕ್ಕಿದೆ. ವೇಣುಗೋಪಾಲ್ ಅವರಿಗೆ ಈಗ ಭಾರಿ ಹಿನ್ನಡೆ ಉಂಟಾಗಿದೆ. ಈ ಮೂಲಕ ಪ್ರಿಯಾಂಕಾ ಗಾಂಧಿ ಅವರೇನು ವಿಡಿ ಸತೀಶನ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು, ಅವರ ಪರವಾಗಿ ಅವರೇ ಸಿಎಂ ಆಗ್ಬೇಕು ಅಂತ ನಿಂತ್ಕೊಂಡಿದ್ರು. ಅವ್ರಿಗೆ ಒಂದ್ ರೀತಿ ಗೆಲುವಾಗಿದೆ ಅಂತಾನೆ ಹೇಳ್ಬೋದು. ಕೇರಳ ಮುಖ್ಯಮಂತ್ರಿ ಆಗಿ ಈಗ ವಿಡಿ ಸತೀಶನ್ ಆಯ್ಕೆ ಆಗಿರೋದು. ಪಕ್ಷ ಸಂಘಟನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಜೊತೆಗೆ ಅನೇಕ ಮಿತ್ರ ಪಕ್ಷಗಳೇನಿದಾವೆ ಅವೆಲ್ಲವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ರು ಸತೀಶನ್. ಹೀಗಾಗಿ ಒಂದಷ್ಟು ಶಾಸಕರು ಅಂತ ಬಂದಾಗ್ಲೂ ಕೂಡ ಇಲ್ಲಿ ಸ್ಪ್ಲಿಟ್ ಆಗಿತ್ತು. 23 ಜನ ಬೇರೆಯವರಿಗೆ ಬೆಂಬಲ ಕೊಟ್ರೆ ಇದರಲ್ಲಿ 63 ಜನ ಏನಿದ್ದಾರೆ ಕೆಸಿ ವೇಣುಗೋಪಾಲ್ ಅವರಿಗೇನೆ ಬೆಂಬಲ ಕೊಟ್ಟಿದ್ರು. ಮತ್ತೆ 47 ಜನ ಏನಿದ್ದಾರೆ ಸತೀಶನ್ ಅವರಿಗೆ ಬೆಂಬಲ ಕೊಟ್ಟಿದ್ರು. ಕೊನೆಗೂ ಒಂದ್ ರೀತಿಯಾಗಿ ಸಂಧಾನ ಸೂತ್ರ ಅಲ್ಲಿ ಏನಾದ್ರೂ ವರ್ಕೌಟ್ ಆಯ್ತಾ, ಸಭೆಗಳಲ್ಲಿ ಯಾವ ರೀತಿಯಾಗಿ ಮನವೊಲೈಕೆ ಆಯ್ತೋ ಗೊತ್ತಿಲ್ಲ. ಬಟ್ ಸತೀಶನ್ ಅವರಿಗೇನೆ ಈಗ ಬೆಂಬಲ ಸಿಕ್ಕಿದ್ದು, ಅವರನ್ನೇ ಸಿಎಂ ಆಗಿ ಘೋಷಣೆ ಮಾಡಲಾಗಿದೆ. ಇನ್ನು ಕೆಸಿ ವೇಣುಗೋಪಾಲ್ ಅವರನ್ನ ಯಾವ ರೀತಿ ಸಮಾಧಾನ ಪಡಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕಿದೆ. ಕಾರಣ ಅವರು ಕೂಡ ಪ್ರಮುಖರಾಗಿ ಗುರುತಿಸ್ಕೊಂಡವರು, ಜೊತೆಗೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೂಡ. ಹಂಗಿದ್ರು ಅವ್ರಿಗೆ ಯಾಕೆ ಸಿಎಂ ಪಟ್ಟ ಕೊಟ್ಟಿಲ್ಲ, ಅದಕ್ಕೂ ಕೂಡ ಕಾರಣ ಗೊತ್ತಾಗಬೇಕಿದೆ. ಅಷ್ಟು ಸುಲಭಕ್ಕೆ ಸಿಎಂ ಸ್ಥಾನವನ್ನ ಅವರು ಕೂಡ ಬಿಟ್ಟಿರ್ಲಿಕ್ಕಿಲ್ಲ. ಅವರಿಗೂ ಅವರದ್ದೇ ಆದ ಡಿಮ್ಯಾಂಡ್ಸ್ ಇದ್ದೇ ಇರುತ್ತೆ. ಅವರಿಗೆ ಅವರದ್ದೇ ಆದ ಸ್ಥಾನಮಾನವನ್ನ ಕೊಡ್ಲಾಗುತ್ತೆ ಪಕ್ಷದ ಕಡೆಯಿಂದ. ಅದನ್ನು ಕೂಡ ನಾವೀಗ ಗಮನಿಸಬೇಕು. ಮತ್ತೊಂದ್ ಕಡೆ ವಿಡಿ ಸತೀಶನ್ ಅವರನ್ನ ಸಿಎಂ ಆಗಿ ಘೋಷಣೆ ಮಾಡಿದ ನಂತರ ಪಕ್ಷದ ಕಚೇರಿಯ ಹತ್ರ ಕಾರ್ಯಕರ್ತರು ಬಂದು ಸಂಭ್ರಮಾಚರಣೆ ಮಾಡಿದ್ದಾರೆ. ಅವರಿಗೆ ಬೆಂಬಲ ಕೊಟ್ಟಿದ್ದಂತ ಎಲ್ಲಾ ಪಕ್ಷಗಳ ಕಾರ್ಯಕರ್ತರು ಕೂಡ ಈಗಾಗಲೇ ಅಲ್ಲಿ ಜಮಾಯಿಸಿದ್ದಾರೆ. ಒಂದ್ ರೀತಿಯಾಗಿ ಸಂಭ್ರಮ ಮನೆ ಮಾಡಿದೆ.